ಇವತ್ತಿನ ದಿನ ಮಂಜು ಬ್ರೋ ಜೊತೆಗೆ ಮಂಜು ಬ್ರೋ ಬಂದಿದ್ದಾರೆ ಅಂದ್ಮೇಲೆ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಲೇಬೇಕಲ್ವಾ. ನಮ್ಮ ಉತ್ತರ ಕನ್ನಡದಲ್ಲಿ ಸ್ಪೆಷಲ್ ಚಟ್ನಿ ಆಗಿರುವಂತ ಇರುವೆ ಚಟ್ನಿನ ಮಾಡಿ ತಿನ್ಸ ಬಿಡೋಣ ಗುರು. ಇರುವೆ ಚಟ್ನಿನ ಚೀತು ಯಾನ್ ತಿನ್ನಲ್ಲಪ್ಪ ಅನ್ನೋರೆಲ್ಲ ಕೊರೋನಾ ಟೈಮಲ್ಲಿ ಇರುವೆ ಜ್ಯೂಸ್ ಮಾಡ್ಕೊಂಡ್ ಕೊಡ್ತಾರೆ. ನಾವು ತಿಂತೀವಪ್ಪ, ಪೂರ್ವಜರು ನಮ್ಗಾಗಿ ಬಿಟ್ಟು ಹೋಗಿದ್ದಾರೆ, ನಾವು ಅದನ್ನ ಮುಂದುವರ್ಸ್ಕೊಂಡ್ ಹೋಗ್ತಾ ಇದೀವಿ. ಈ ಇರುವೆ ಚಟ್ನಿನ ಮದ್ದಿಗಾಗಿ ಯೂಸ್ ಮಾಡ್ತಾರೆ. ಇರುವೆ ಚಟ್ನಿ ತಗೊಂಡ್ ಕೊಡ್ತಾ ಇದೀನಿ, ನೋಡೋಣ. ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಂಜು ಬ್ರೋ ಬರ್ತಾ ಇದ್ದಾರೆ. ಇವತ್ತಿನ ದಿನ ಮಂಜು ಬ್ರೋ ಜೊತೆಗೆ ಯಾವ ಥರ ಚಳಿಗರು, ಈ ಚಳಿಯಲ್ಲಿ ಅಷ್ಟು ದೂರದಿಂದ ಬಂದಿದ್ದಾರೆ. ನಾನು ಇಲ್ಲಿ ಹತ್ರದಿಂದಾನೇ ಹೋಗ್ಲಿಕ್ಕೆ ಕಷ್ಟ ಆಯಿತು. ಮಂಜು ಬ್ರೋ ಬಂದ್ರು. ಹಾಯ್ ಬ್ರೋ. ಆರಾಮ ಆರಾಮ. ಏನ್ ಬ್ರೋ ಚಳಿ ನಿಮ್ ಕಡೆ? ಮಂಜು ಬ್ರೋ ಬಂದಿದ್ದಾರೆ ಅಂದ್ಮೇಲೆ ಸ್ಪೆಷಲ್ ಆಗಿ ಏನಾದ್ರು ಇದ್ದೇ ಇರುತ್ತೆ. ಮಂಜು ಬ್ರೋಗೆ ಕಸುವಾಗಿ ಇರುವೆ ಚಟ್ನಿ ಮಾಡಿ ತಿನ್ಸ್ಬಿಡೋಣ. ಸೊ ಒಳ್ಳೆ ಕಾಂಟೆಂಟ್ ಮಾಡೋಣ ಇವತ್ತು. ನೋಡ್ತಾ ಇರಿ ಹೊಸ ಬೈಕ್ ಲುಕ್ ಹೆಂಗ್ ಕಾಣ್ತದೆ. ಈ ರೋಡಲ್ಲೆಲ್ಲ ಈ ತರ ಬೈಕೆ ಒಳ್ಳೇದು ಗುರು. ನಮ್ ತರ ಈ ತರ ಎನ್ನ ಸಿಕ್ಕೊಂಡ್ಬಿಟ್ರೆ ಕಷ್ಟ. ಬೈಕ್ ಮಾತ್ರ ಒಂಟೆ ಬಂದಾಗ ಹೋಗ್ತಾ ಇದೆ. ಕಡೆ ರೋಡ್ ಎಲ್ಲ ಹಿಂಗೆ ದೂರ. ಅವ್ರ ಮನೆ ಇಲ್ಲೇ ಹತ್ರ, ಅಂದ್ರೆ ಒಂದು 5 ಕಿಲೋಮೀಟರ್ ಇರ್ಬೋದು ಇಲ್ಲಿಂದ. ಎಲ್ಲಪ್ರಿ ಹೋಗೋ ಕೆಲಸ ಉಂಟಾ? ನನ್ನ ಭಾವ ಇನ್ನೊಬ್ಬ ಬರ್ತಾವನಂತೆ. ಅವನಿಗೆ ಕರ್ಕೊಂಬರುವ. ಇಲ್ಲಿಂದ ಒಂದು 15 ಕಿಲೋಮೀಟರ್ ಇರ್ಬೋದು, 15-20. ಇವತ್ತು ನಮ್ಮ ಜೊತೆ ಬ್ರೋ ಬರಲ್ಲ. ಬ್ರೋ ಏನೋ ಆಫೀಸ್ ವರ್ಕ್ ಇದೆ ಅಂತವನೆ. ಅಶೋಕ ಇನ್ನೊಬ್ಬ ಭಾವ ಅವ್ರ ಮನೆಗೆ ಹೋಗೋದು. ಎಲ್ಲಪ್ರಿಗೆ ಹೋಗ್ಬಿಟ್ಟು ಇನ್ನೊಬ್ಬ ಭಾವನಿಗೆ ಕರ್ಕೊಂಡು ಹೋಗೋಣ. ಅವ್ನು ಬರ್ತಾನಂತೆ, ಅವ್ನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾವನಂತೆ, ಹಂಗೆ ಏನೋ ಹೇಳ್ತಾವನ. ಅದಕ್ಕೆ ಅವನಿಗೆ ಕರ್ಕೊಂಡು ಸೀದಾ ಮತ್ತೆ ಈ ಭಾವನ ಮನೆಗೆ ಹೋಗೋಣ. ಈ ಭಾವ ಯಾವ್ಯಾವ ತರ ಕಾಂಟೆಂಟ್ ಕೊಡ್ತಾರ ಅಂತ ನೋಡೋಣ. ಸದ್ಯಕ್ಕೆ ಎಲ್ಲಾಪುರಕ್ಕೆ ರೀಚ್ ಆಗಿದ್ದೀವಿ. ಭಾವ ಬರ್ತಾನೆ ಅಂತ ಹೇಳಿದಾನೆ. ಬ್ರದರ್ ಬರಲ್ಲ ಅಂತ ಆಫೀಸ್ ವರ್ಕ್ ಇದೆ ಹೇಳ್ತಾವನೆ. ನಾನು ಮಂಜು ಬ್ರೋ ಇದೀವಿ, ಇನ್ನಿಬ್ರು ಜಾಯ್ನ್ ಆಗ್ತಾರೆ. ಒಟ್ನಲ್ಲಿ 4 ಜನ ಆಗ್ತೀವಿ. ಅಲ್ಲ ವಿಜಯ್ ಕೋಸ್ಮು. ನಾರ್ಮಲ್ ಅದೇ. ಈ ಬೈಕ್ ಅಡ್ಡಿಲ್ಲ ಬ್ರೋ. ಈ ರೋಡಲ್ಲಿ ಇದೆಲ್ಲ ಆಗೋದಿಲ್ಲ. ಆನ್ ರೋಡ್ ಎಷ್ಟು ಬಿತ್ತು? 311. 390 ತಗೊಂಡ್ರೆ 4 ಮೇಲೆ ಇರ್ಬೋದಲ್ಲ. ಅಯ್ಯಪ್ಪ. ಹೌದಾ? ನನ್ಗೆ ರಿಸ್ಕ್, ದೂರ ಹೋಗಕ್ಕೂ ಆಗಲ್ಲ. ಮತ್ತೆ ಸುಮ್ಮನೆ ಬೈಕಿಗೆ ಅಂತ. ಹೌದಾ? ಮಿಡ್ ರೇಂಜ್ ಆಗಿತ್ತ ಪವರ್ ಸಾಕು. ಎದ್ದು ಕಾಣ್ತದೆ ಕಲರ್. 2 ತಿಂಗಳಿಂದ ಹೇಳಿದ್ದೆ ವೈಟ್ ಬೇಕು ಅಂತ. ವೈಟ್ ಬಂದಿದ್ದು, 3 ಕಲರ್ ಬಂದಿದ್ದು. ಇಲ್ಲೇ ಬ್ರೋ ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕೊಂಡು ಹೋಗೋಣ. ಬಸ್ ಸ್ಟ್ಯಾಂಡ್ ಅಲ್ಲಿ ಇದಾರೆ. ಎಲ್ಲೋ ಭಾವ ಅವನೇ ಗಾಡಿ ಹಾಕೋಣ ಅಂದ್ರೆ ಪೊಲೀಸ್ ಜೀಪ್ ಬೇರೆ ಐತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆ ಕಡೆ ಹೋಗೋಣ ಅಂದ್ರೆ ಅಲಾವ್ ಇಲ್ವಾ ಅಲ್ಲಿ ಮಧ್ಯದಿಂದ ಗಾಡಿ ತಗೊಂಡು ಹೋಗ್ಬಾರ್ದು ಅಂತ. ಈ ಕಡೆಯಿಂದ ತಗೊಂಡು ಹೋಗ್ಬೋದು, ತೊಂದರೆ ಇಲ್ಲ. ನಮಸ್ಕಾರ ಸರ್. ಅವ್ರು ಹೋದ್ರು ಕೆಲ್ಸಕ್ಕೆ. ಈಗ ಭಾವ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಸಮಯದಲ್ಲಿ ಲೊಕೇಶನ್ಗೆ ಕೂಡ ರೀಚ್ ಆಗ್ತೀವಿ. ನಿಮ್ಮ ಬೈಕಿಗೆ ರಿಯಲ್ ಅಪ್ ರೋಡಿಂಗ್ ಸಿಗ್ತದೆ. ಈಗ 1 ಕಿಲೋಮೀಟರ್ ಇರ್ಬೋದು. ಎಲ್ಲಿ ಪಾಲ್ಸಿಗೆ ಹೋಗುವಾಗ ಮಸ್ತ್ ಅಪ್ ರೋಡಿಂಗ್ ಇದೆ ಅರ್ಧದಿಂದ. ಹೋಗಿದ್ರ ಸಾತೋಡಿ? ಮಂಜು ಬ್ರೋ ಬೈಕ್ ತಗೊಂಡು 1 ವಾರ ಆಗಿಲ್ಲ. ನಮ್ಮ ರೋಡಿಗೆ ಕರ್ಕೊಂಡ್ಬಂದು ಸೈಕಾಗಿ ಅಪ್ ರೋಡಿಂಗ್ ಮಾಡಿಸ್ತಾ ಇದ್ದೀವಿ. ನೋಡೋಣ ಮುಂದೆ ಹೆಂಗ್ ತಗೊಂಡು ಹೋಗ್ತಾರಂತ. ಹೋಗಿ ಬ್ರೋ. ಅಲ್ಲಿ ನಿಮ್ಗೆ ಹೆವಿ ಸಿಗುತ್ತೆ. ಇಲ್ಲೇ ಇವರು ಅಪ್ರೋಡಿಂಗ್ ಬೈಕಲ್ಲಿ ಅಪ್ರೋಡಿಂಗ್ ಮಾಡ್ತಾವ್ರೆ. ನಾನು NSL ಅಪ್ರೋಡಿಂಗ್ ಮಾಡ್ತಾ ಇದ್ದೀನಿ. ಇದೇ ಹೌದು. ನಮಸ್ಕಾರ ಬಾಬಾ. ಇದು ನಮ್ಮ ಭಾವ. ನನ್ನ ಫ್ರೆಂಡ್ ಸೇಮ್ 390 ಇತ್ತು. ಅವಾಗ ಚಿಕ್ಕಮಂಗ್ಳೂರ್ ಹೋದಾಗ ಆಫ್ ರೋಡ್ ಮಾಡಿದ್ವಿ. ಏರ್ ಬೇಸ್ ಆಫ್ ಮಾಡೋದು ಮಿಸ್ ಆಗಿ ಸ್ಪೀಡ ಹೋಗ್ತಾ ಇದ್ವಿ. ಬ್ರೇಕ್ ಆಗಿ ಚಿಡ್ಡು ಸ್ವಿಂಗ್ ಅಂತ ಜಾಸ್ತಿ. ಹೌದಾ ಗೈಸ್? ಇವಾಗ ಭಾವನ ಮನೆಗೆ ಬಂದ್ಬಿಟ್ಟು ಸೌಳಿ ಬೇಟೆ ಹೋಗ್ತಾ ಇದ್ದೀನಿ. ಜಗಳಿ ಬೇಟೆ.
ನಮ್ಮ ಜೊತೆ ನೀವು ಸೌಳಿ ಬೇಟೆ ಅಂತೀರಾ? ಸೌಳಿ ಚೌಳಿ ಆ, ಚೌಳಿ. ಆ. ಇವರು ಚಗುಳಿಗೆ ಚೌಳಿ ಅಂತಾರಂತೆ, ನಾವು ಚಗುಳಿ ಅಂತ. ನಮ್ಮ ಜೊತೆ ಇರೋದು ಮಂಜು ಬ್ರೋ ಮತ್ತೆ ಓಯ್ ತನು ಬಾವ, ಓಯ್ ಬಾವ ಎರಡೆರಡು ಬಾವ. ಗೈಸ್ ಎಂತ ಅಂದ್ರೆ ಇವ್ರ ಮನೆ ಫಸ್ಟ್ ಟೈಮ್ ಬಂದ, ಒಂದ್ ನೀರ್ ಕೇಳಿಲ್ಲ. ಎಂತ ಬಾವ ನನಗೂ ಕೇಳಿಲ್ಲ ಗಾಯ್ಸ್, ಬಿಡ್ತಾ ಹೋಗ್ತಾ ಇರೋದೆ. ಇದು ಸಣ್ಣದಂತೆ ಇದು. ಬಾವ ರೆಡಿ ಟು ಫೈಟ್ ಅಂತ ನೋಡ್ತಾ ಇದ್ದಾನೆ. ರಾಜ ಇದಾನ, ರಾಣಿ ಇದ್ದಾಳ? ಏನೂ ಇಲ್ಲ, ಖಾಲಿ ಮತ್ತೆ ಇದಾವಲ್ಲ ಅವು. ಇವೆ ಅದು ಮೊಟ್ಟೆ ಇಲ್ಲ. ಮೊಟ್ಟೆ ಬೇಕಾ? ನಮ್ಮ ಕಡೆ ಸ್ವಲ್ಪ ಕಷ್ಟ ಬ್ರೋ ಅದು ಸಿಗೋದು. ಇಲ್ಲೇ ಕಷ್ಟನಾ? ಅಂದ್ರೆ ನಮ್ಮ ಮನೆ ಹತ್ರ. ಓ ನಿಮ್ಮ ಮನೆ ಹತ್ರ ಇಲ್ಲೇ ಜಾಸ್ತಿ ಸಿಗೋದು. ಫೈನಲ್ ಆಗಿ ಮನೆ ಹತ್ರನೇ ಚೌಳಿ ಕೊಟ್ಟೆ ಸಿಕ್ತು ಬ್ರೋ. ತಿಂತೀರಾ? ನೋಡೋಣ ಬ್ರೋ ಹೆಂಗ್ ಹಾಕೈತಿ ಅಂತ. ನಾನು ಬಾರಿ ಎಕ್ಸೈಟ್ ಆಗಿದ್ದೀನಿ. ಹೌದಾ? ಆಗ್ತೈತೆ ಅಂತ. ನಮ್ಮ ಓವರೆಲ್ಲ ತಿಂದ, ನಾನು ಇವತ್ತು ತಿನ್ನೋಣ. ಇಲ್ಲಿ ಮೊಟ್ಟೆನ ಯಾವ ಥರ ಇದಾವೆ, ಒಬ್ಬ ಮೊಟ್ಟೆ ಹೆಂಗಿದೆ ನೋಡ್ರಿ. ನೆಟ್ಟಿಗೆ ಎರಡನೇ ಕೊಟ್ಟೆ ಪಾಪ. ಇದ್ಯಾವುದೋ ದೊಡ್ಡ ಫ್ಯಾಮಿಲಿ ಅಲ್ಲ, ತುಂಬ ಕುಟುಂಬನೇ ಕಟ್ ಮಾಡ್ಬಿಟ್ರು ಪಾಪ. ಚಟ್ನಿ ಮಾಡ್ಕೊಂಡು ತಿನ್ನೋದೆ. ತುಂಬ ಕುಟುಂಬ ಸಿಕ್ಕೈತಿ, ಕಸುವಾಗಿ ಹರ್ಕೊಂಡು ಚಟ್ನಿ ಮಾಡ್ಕಿ ತಿಂದ್ಬಿಡೋಣ. ಗೈಸ್ ಸೌಳಿ ತಗೊಂಡು ಈಗ ಮನೆ ಹತ್ರ ಬಂದಿದ್ದೀವಿ. ಈಗ ಸೌಳಿ ಚಟ್ನಿ ಮಾಡ್ಬೇಕು. ಉಪ್ಪು ಹಾಕಿದ ತಕ್ಷಣ ಎಂತ ಆಗೈತೆ? ನರ್ವಸ್ ಹಾಕವು. ನರ್ವಸ್ ಆಗುತ್ತೆ. ಹಂಗೆ ಒಂದು ಬೆಳ್ಳುಳ್ಳಿ, ಉಪ್ಪು ಯಾವಾಗಲೂ ಹಾಕಿರಲ್ಲ. ಗೈಸ್ ಮಂಜು ಬ್ರೋಗೆ ಇರುವೆ ಚಟ್ನಿ ತಗೊಂಡು ಕೊಡ್ತಾ ಇದ್ದೀನಿ, ನೋಡೋಣ ಬ್ರೋ. ಗೈಸ್ ಬಂತು ನೋಡ್ರಿ ಚಗಳಿ ಚಟ್ನಿ. ಏನು ಈ ಕಲರ್ ಐತೆ ಗೈಸ್. ಇವಾಗ ಚಗಳಿ ಚಟ್ನಿ ಟ್ರೈ ಮಾಡೋಣ. ಕಲರ್ ಹಾಕಲ್ಲ ಯಾವ ಥರ ಬಂದಿತ್ತು ನೋಡ್ರಿ. ಹಿಡ್ಕೊಳ್ರಿ ಕೈ ಮೇಲೆ. ಫುಲ್ಲು ಕೋಲ್ಡ್ ಐತಲ್ಲ ಇನ್ನೊಂದೀಗ. ಮಂಜು ಬ್ರೋ ಇರುವೆ ಚಟ್ನಿ ತಿಂತಾ ಇದ್ದಾರೆ, ಅವ್ರ ರಿಯಾಕ್ಷನ್ ನೋಡೋಣ. ಉಳಿಯ ಬ್ರೋ ಫುಲ್ ಉಳಿಯಲ್ಲ. ಮಂಜು ಬ್ರೋಗೆ ಇರುವೆ ಚಟ್ನಿ ತಿನ್ಸಿ ಅವ್ರ ಬೈಕ್ ಮೇಲೆ ಕುತ್ಕೊಂತೀನಿ. ಅಡ್ವೆಂಚರ್ ಬೈಕ್ ತಗೊಳ್ಳೋದು ನಂದು ಒಂದು ಡ್ರೀಮ್ ಇತ್ತು. ನಾನು ಶಾರ್ಟ್ ರೈಡರ್ ಆಗಿದ್ರಿಂದ ಕಾಲ್ ಮುಟ್ಟಲ್ಲ ಅನ್ಕೊಂಡಿದ್ದೆ. ನಾರ್ಮಲ್ ಆಗಿ ಕಾಲ್ ಮುಟ್ಟುತ್ತೆ ಗುರು. ಅಷ್ಟು ಸಿಕ್ಕಿದ್ರೆ ಸಾಕು, ಏನಾದ್ರು ಒಂದು ಮಾಡ್ಬೋದು. ಅದನ್ನ ಸೀಟ್ ಇನ್ನೂ ಸ್ವಲ್ಪ ಕುಳ್ಳ ಮಾಡಿಸ್ಕಿಬೋದು ನಾವು. ಇದು ಹಿಮಾಲಯನೆಲ್ಲ ಸಿಗ್ತೈತಿ ಸೀಟ್ ಲೆವೆಲ್ ಕಮ್ಮಿ ಮಾಡ್ಕೋಬೋದು. 800 ಇಲ್ಲ ಬ್ರೋ, ರೈಡ್ ಮಾಡ್ತಾ. ಈಗ ನಾವು ಹೋಗ್ತಾ ಇರೋದು ಸಾತೋಡಿ ಫಾಲ್ಸಿಗೆ. ಸಾತೋಡಿ ಫಾಲ್ಸ್ ಇನ್ನೂ ಮಜ್ಜವಾಗಿದೆ ಗುರು. ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೊಂದು ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸಾತೋಡಿ ಫಾಲ್ಸಿಗೆ ಹೋಗ್ತಾ ಇದೀವಿ ಮಂಜು ಬ್ರೋ ಮತ್ತೆ ನಾವು. ಈಗ ಸಾತೋಡಿ ಫಾಲ್ಸಿಗೆ ಹೋಗೋಣ.